ಭಾಷೆಯ ಆನ್ಲೈನ್ ಉಪನ್ಯಾಸ ಸರಣಿ 80ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ನಮ್ಗೆಲ್ಲರಿಗೂ ಸಂತೋಷದ ಸಂಗತಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಖ್ಯಾತ ಕವಿಯಾಗಿರುವಂತಹ ಸಾರಾ ಗುಪ್ತಾ ಅವರು ಬರೆದಿರುವಂತಹ ಕೃತಿಯನ್ನು ಪ್ರಸಿದ್ಧ ಅನುವಾದಕರಾಗಿರುವಂತಹ ಹಸನ್ ನಹೀನ್ ಸುರ್ಕೋಡ್ ಸರ್ ಅವರು ಪೈಜಣ್ಣದ ಗೆಜ್ಜೆಯ ಸಾವು ಎಂಬ ಕವಿತೆಯನ್ನು ಕುರಿತು ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಲು ನಮ್ಮೊಂದಿಗೆ ನಾಡಿನ ಹೆಸರಾಂತ ಕವಿತ್ರಿ, ಗಾಯಕಿ, ಅನುವಾದಕಿ ಆಗಿರುವಂತ ಡಾಕ್ಟರ್ LG ಮೀರಾ ಮೇಡಮ್ ಅವರಿಗೆ ಭಂಡಾರ್ ಪ್ರಕಾಶನ್ ಮತ್ತು ಕಾವ್ಯ ಕರ್ನಾಟಕ ಬಳಗದ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಆನ್ಲೈನ್ ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನನ್ನೆಲ್ಲ ಸಹೃದಯರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ ಮೇಡಮ್ ಅವರ ಸಂಕ್ಷಿಪ್ತ ಪರಿಚಯ ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸ್ತಾ ಇದ್ದೇನೆ. ಮೇಡಮ್ ಅವರು ಡಾಕ್ಟರ್ LG ಮೀರಾ ಮೇಡಮ್ ಅವರು 1972 ಕೊಡಗಿನವರಾಗಿದ್ದು, ಇವರು ವಿದ್ಯಾಭ್ಯಾಸ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಮುಗಿಸಿಕೊಂಡು ಪ್ರಸ್ತುತ ಮೇಡಮ್ ಅವರು ವೃತ್ತಿಯಿಂದ ಕನ್ನಡ ಪ್ರಾಧ್ಯಾಪಕರಾಗಿ, ಲೇಖಕರಾಗಿ, ಗಾಯಕಿಯಾಗಿ, ಭರತನಾಟ್ಯ ಗುರುಗಳಾಗಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಗೆಲ್ಲರಿಗೂ ಸಂತೋಷದ ಸಂಗತಿ. ಮೇಡಮ್ ಅವರು ಅನುವಾದ, ಕವಿತೆ, ವಿಮರ್ಶೆ, ಸಂಶೋಧನೆ, ಮಕ್ಕಳ ಸಾಹಿತ್ಯ, ಭಾವಗೀತೆ ಹೀಗೆ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಸಾಹಿತ್ಯಕ್ಕೆ 2 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಕೂಡ ಲಭಿಸಿದ್ದು ನಮಗೆ ಸಂತೋಷದ ಸಂಗತಿ. ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗೇನೆ ಪ್ರಸ್ತುತ ಮೇಡಮ್ ಅವರು ಜಾಲಪುಟ ಎಂಬ ಬ್ಲಾಗ್ ಮುಖಾಂತರ ಕನ್ನಡ ಸೇತು, ಕನ್ನಡ ಪ್ರಸಂಗ, ಕನ್ನಡ ವಿವೇಕ, ಕನ್ನಡ ನುಡಿ ಮತ್ತು ಎಂಬ 3 ಅಂಕಣಗಳನ್ನು ಒಳಗೊಂಡ ಇದು ಮಕ್ಕಳ ಮತ್ತು ಯುವ ಜನರಿಗೆ ಕನ್ನಡದ ಚೆಲುವು ಸೊಗಡುಗಳನ್ನು ತಲುಪಿಸುವ ಪ್ರಯತ್ನ ಮೇಡಮ್ ಅವರದಾಗಿದೆ. ಅದೇ ರೀತಿಯಾಗಿ ಮೇಡಮ್ ಅವರು ಕನ್ನಡದ ಡಿಜಿಟಲ್ ನವೋದಯದ ಅಧ್ಯಯನದಲ್ಲಿ ಆಸಕ್ತರಾಗಿರುವ ಮೀರಾ ಮೇಡಮ್ ಅವರು ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡುತ್ತಿದ್ದಾರೆ. ಹಾಡು, ನಾಟ್ಯ, ಬರವಣಿಗೆ ಇವೆಲ್ಲವುಗಳಿಂದ ಕನ್ನಡದ ಮನಸ್ಸುಗಳ ನಡುವೆ ಸೇತುವೆ ಕಟ್ಟುವ ಕೆಲಸ ಇವರಿಗೆ ಪ್ರಿಯವಾದದ್ದು. ಶಿಕ್ಷಣ ಹಾಗೂ ಕಲೆಯ ಕ್ಷೇತ್ರದಲ್ಲಿ ಇವರ ಸಾಧನೆಗೆ ಇವರಿಗೆ 2023 ಪ್ರತಿಷ್ಠಿತ ಕರ್ನಾಟಕ ವಿಮೆನ್ಸ್ ಅಚೀವ್ಸ್ ಅವಾರ್ಡ್ಸ್ ಕೂಡ ಇವರಿಗೆ ಲಭಿಸಿದೆ. ಇಂಥ ಪ್ರತಿಭೆ ಗಣಿಯಾಗಿರುವಂತ ಮೇಡಮ್ ಅವರು ನಮ್ಮೊಂದಿಗೆ ಇರುವುದು ಬಹಳ ಸಂತೋಷದ ಸಂಗತಿ. ಹಾಗಾಗಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಉಪನ್ಯಾಸ ನೀಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಮೇಡಮ್, ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಸಲ್ಲಿಸಿ ತಮಗೆ ಮಾತನಾಡಲು ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಮೇಡಮ್, ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ಶುಭ ಸಂಜೆ. ನನ್ನನ್ನ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡ ಈ ಕನ್ನಡ ಬಳಗಕ್ಕೆ ನಾನು ಋಣಿಯಾಗಿದ್ದೀನಿ. ಮಧು ಅವರು ಈ ರೀತಿ ಕಾವ್ಯ ಕರ್ನಾಟಕ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೀತಿದೆ, 100 ಉಪನ್ಯಾಸಗಳ ಸರಣಿ, ನೀವು ಕೂಡ ಇದರಲ್ಲಿ ಒಂದು ಉಪನ್ಯಾಸ ಕೊಡಬೇಕು ಅಂದಾಗ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡೆ. ಯಾಕಂದ್ರೆ ಕಾವ್ಯದ ಜೊತೆ ಇರುವುದು ಅಂತಂದ್ರೆ ನನ್ನ ವಿದ್ಯಾಗುರುಗಳಾದಂತಹ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರು ತಮ್ಮ ಒಂದು ಕವಿತೆಯಲ್ಲಿ ಬರೆದ ಹಾಗೆ, ಕವಿತೆ ಎಂದರೇನು ಮತ್ತೆ ಎದೆಯ ರಕ್ತದೊತ್ತು ಪ್ರತಿ, ಕವಿತೆ ಎಂದರೇನು ಮತ್ತೆ ಎದೆಯ ರಕ್ತದೊತ್ತು ಪ್ರತಿ ಅಂತ ಹೇಳಿದ ಹಾಗೆ, ಎದೆಯ ಮಾತುಗಳೊಂದಿಗಿರುವುದು ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ. ಬಂಧುಗಳೇ, ಇವತ್ತು ನನಗೆ ಕೊಡಲಾಗಿರುವಂತಹ ಕವಯಿತ್ರಿ ಸಾರಾ ಗುಪ್ತಾ ಅಂತ. ಅವರ ಒಂದು ಕವಿತೆಯನ್ನ ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿದ್ದೇನೆ. ಕವಿತೆಯನ್ನ ಓದೋಕೆ ಮುಂಚೆ ಸಾರಾ ಅವರ ಬಗ್ಗೆ 1-2 ಮಾತು ಹೇಳ್ಬೇಕು ಅಂತ ಅನ್ಸುತ್ತೆ. ಸ್ತ್ರೀವಾದಿ ಅಧ್ಯಯನವನ್ನ ಮಾಡುವವರಿಗೆ ಒಂದು ಮಾತು ಪರಿಚಿತ ಇರುತ್ತೆ. ಅದೇನಂದ್ರೆ, ಇಫ್ ಅ ಜೀನಿಯಸ್ ಇಸ್ ಬಾರ್ನ್ ಆಸ್ ಎ ವುಮನ್, ಇಟ್ ಈಸ್ ಲಾಸ್ಟ್ ಟು ಮ್ಯಾನ್ ಕೈಂಡ್ ಅಂತ. ಒಂದು ಅತ್ಯುನ್ನತ ಪ್ರತಿಭೆಯು ಹೆಣ್ಣಾಗಿ ಹುಟ್ಟಿದರೆ ಪಿತೃಪ್ರಧಾನ ವ್ಯವಸ್ಥೆ ಅದನ್ನ ಕಳ್ಕೊಳ್ಳುತ್ತೆ, ಲೋಕ ಅದನ್ನ ಕಳ್ಕೊಳ್ಳುತ್ತೆ, ಲೋಕಕ್ಕದು ಸಿಗಲ್ಲ ಅನ್ನೋದು ಒಂದು ಕಹಿ ಸತ್ಯ. ನಮಗೆ ಪಣಿಯಮ್ಮ ಇರಬಹುದು ಅಥವಾ ಪುಟ್ಟ ವಿಧವೆ ಇರಬಹುದು, ಬೇಂದ್ರೆಯವರ ಆ ಪಾತ್ರ, ಹಾಗೆ ದೆಹಲಿಯ ಬಸ್ನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹಲವು ಹೊಸ ಕಾನೂನುಗಳ ನಿರ್ಮಾಣಕ್ಕೆ ಕಾರಣಲಾದ ನಿರ್ಭಯ ಇರಬಹುದು. ಇವರೆಲ್ಲ ಮನುಕುಲದ ಮೈಯ ಮೇಲಿನ ಗಾಯಗಳ ಹಾಗೆ.
ಆ ಗಾಯಗಳ ಕಡೆ ನಮ್ಮ ಮನಸ್ಸು ಸದಾ ಹೊರಳುತ್ತಿರುತ್ತೆ. ಆ ಗಾಯಗಳನ್ನ ಸವರ್ಕೊಳ್ತಾನೇ ಇರುತ್ತೆ. ಹಾಗೆ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಇಡೀ ಪ್ರಪಂಚದ ಸಾಹಿತ್ಯ ಒಂದು ಅನ್ನೋದಾದ್ರೆ ನಾವೆಲ್ಲ ಮನುಷ್ಯರು ಆ ಕವಿಗಳ ಕಿವಿಗಳು ಅಂತ ನಾವು ಅನ್ನೋದಾದ್ರೆ ಆ ಮನುಕುಲದ ಒಂದು ಗಾಯ ಸಾರಾ ಶಗುಪ್ತ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೇವಲ 29 ವರ್ಷಕ್ಕೆ ತನ್ನ ಇಹಲೋಕ ಯಾತ್ರೆ ಮುಗಿಸಿದ ಬಹಳ ಪ್ರತಿಭಾವಂತ ಹೆಣ್ಣು ಮಗಳು. ಹೌದು, ಅಂತ ಪ್ರತಿಭೆಯನ್ನ ನಮ್ಮ ಮನುಕುಲ ಕಳ್ಕೊಳ್ತು. ಆ ಅತ್ಯುನ್ನತ ಕಾವ್ಯ ಪ್ರತಿಭೆಯನ್ನ ಉಳಿಸಿಕೊಳ್ಳುವ ಯೋಗ್ಯತೆ ಸಾಮರ್ಥ್ಯ ನಮ್ಮ ಸಮಾಜಕ್ಕೆ ಇರಲಿಲ್ಲ. ಯಾರು ಈ ಸಾರಾ ಶಗುಪ್ತ? ಆಕೆ 31/10/1954 ಪಂಜಾಬ್ನಲ್ಲಿ ಅವರು ಇವತ್ತು ನಾವು ಅದನ್ನ ಪಾಕಿಸ್ತಾನ ಅಂತ ಪಾಕಿಸ್ತಾನಕ್ಕೆ ಸೇರ್ಕೊಂಡಿದೆ, ಗುಜ್ರನ್ವಾಲಾ ಅಂತ ಹೇಳಿ. ಹಿಂದೆ ಅದು ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಎಲ್ಲ ಒಂದೇ ಆಗಿತ್ತಲ್ವಾ. ಅವರು ಗುಜ್ರನ್ವಾಲಾ ಅಂತ ಹೇಳಿ ಒಂದು ಪಾಕಿಸ್ತಾನದ ಜಾಗದಲ್ಲಿ ಹುಟ್ಟಿದ್ರು. ಅವರ ಹಿರಿಯರು ಪಂಜಾಬ್ನಿಂದ ಅಲ್ಲಿಗೆ ಅಂದ್ರೆ ನಮ್ಮ ದೇಶ ವಿಭಜನೆ ಆದಾಗ ವಲಸೆ ಹೋಗಿದ್ದಂಥವ್ರು. ಸಾರಾ ಶಗುಪ್ತಾ 31 ಅಕ್ಟೋಬರ್ 1954 ಹುಟ್ಟಿ 4/6/1984 ಜೂನ್ 4 1984 ಈ ಲೋಕಕ್ಕೆ ವಿದಾಯ ಹೇಳಿದ್ರು. ಆಕೆ ತನ್ನ 30ನೇ ಹುಟ್ಟುಹಬ್ಬವನ್ನ ಕಾಣಲಿಲ್ಲ. ಅತ್ಯಂತ ಬಡತನದ ಮನೆಯಲ್ಲಿ ಹುಟ್ಟಿದವರು. ಅವರ ತಂದೆ ಸಾರಾ ಅವರ ತಾಯಿಯನ್ನ ಬಿಟ್ಟು ಹೋಗಿ ಇನ್ಯಾರನೋ ಮದುವೆ ಆಗ್ಬಿಟ್ಟಿದ್ರು. ತುಂಬಾ ಬಡತನದಲ್ಲಿ, ಒಲೆಯನ್ನ ಹಚ್ಚಕ್ಕೆ ಆಗದಿದ್ದಂತಹ ಅತ್ಯಂತ ಕಡು ಬಡತನದಲ್ಲಿ ಅವರ ತಾಯಿ 2 ಬುರ್ಕಾ, ಡಬಲ್ ಬುರ್ಕಾ ಅಂತ ಹೇಳ್ತಾರೆ, ಅದನ್ನ ಹಾಕೊಂಡು ಹೊರಗಡೆ ಹೋಗಿ ಒಂದಷ್ಟು ಹೂಗಳನ್ನ ತಕೊಂಡ್ ಬಂದ್ರು. ಯಾಕಂದ್ರೆ ಹೂ ಕಟ್ಟಿ ಮಾರೋಣ ಅಂತ. ಸಾರಾ ಕೂಡ ತನ್ನ ತಾಯಿಯ ಜೊತೆ ಹೂ ಕಟ್ಟಿ ಮಾರ್ಕೊಂಡು ಹೇಗೋ ಹೊಟ್ಟೆ ತುಂಬಿಸ್ಕೊಂಡು ಇದ್ದವರು. ಅವರು ಹೀಗೆ ಒಬ್ಬ ಕವಯತ್ರಿಯಾಗಿ ಬೆಳಿತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. 17ಕ್ಕೆ ಅವರ ಮದುವೆ ಆಯ್ತು. ಮತ್ತೆ ಅವರಿಗೆ ಬಲವಂತದ ಮದುವೆ, ಮತ್ತೆ ಬೇಗ ಮಗುವಾಯ್ತು. ಆ ಮಗು ಉಳಿಲಿಲ್ಲ, ಮಗು ಸತ್ತೋಯ್ತು. ಎಷ್ಟು ಬಡತನ ಇತ್ತು ಅಂತಂದ್ರೆ ಸಾರಾ ಆ ಮಗುವಿಗೆ ಒಂದು ಸರಿಯಾದ ಹೆಣದ ಬಟ್ಟೆ, ಕಫನ್ ಅಂತಾರೆ, ಅದನ್ನ ಕೂಡ ಆಕೆಗೆ ತರ್ಲಿಕ್ಕೆ ಆಗ್ಲಿಲ್ಲ. ಆಕೆ ಮತ್ತೆ ಮತ್ತೆ ಬಸರು ಬಾಣಂತನಗಳು, ಅವರಿಗೆ ಒಂದಲ್ಲ ಎರಡಲ್ಲ 3 ಸಲ ಮದುವೆ ಆದ್ರೂ ಕೂಡ ಅವರಿಗೆ ಮನಃಶಾಂತಿ ಸಿಕ್ಲಿಲ್ಲ. ಆಕೆಯನ್ನ ಈ ಲೋಕ ಒಬ್ಳು ಅನೈತಿಕ ಹೆಂಗಸು, ಅವಳಿಗೆ ಕವಿತೆ ಬರೆಯಕ್ಕೆ ಬರಬಹುದು ಆದ್ರೆ ದುಪ್ಪಟ್ಟ ಹಾಕೊಳ್ಳಕ್ಕೆ ಬರಲ್ಲ ಅಂತ ಆಡ್ಕೊಳ್ತಾ ಇದ್ದಂಥದ್ದು. ಆಕೆಗೆ ಎಷ್ಟು ಮಾನಸಿಕ ವೇದನೆ ಆಯ್ತು ಅಂತಂದ್ರೆ ಆಕೆ ಹುಚ್ಚಿಯಾಗಿ 3-4 ಸಲ ಆಕೆ ಹುಚ್ಚಾಸ್ಪತ್ರೆಗೆ ಸೇರ್ಬೇಕಾಯ್ತು. ಒಂದು ಆಕೆಗೆ ಅದೃಷ್ಟದ ವಿಚಾರ ಅಂತಂದ್ರೆ ಪಂಜಾಬಿನ ಕವಯಿತ್ರಿ ಅಮೃತಾ ಪ್ರೀತಮ್, ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರಸಿದ್ಧ ಕವಯಿತ್ರಿ. ಆಕೆ ಸಾರಾಗೆ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ರು. ಅವರು ಸಾರಾ ಜೊತೆ ಯಾವಾಗ್ಲೂ ಸಂಪರ್ಕದಲ್ಲಿ ಇರ್ತಾ ಇದ್ರು. ಸಾರಾಳ ಎಲ್ಲ ಕಷ್ಟಗಳನ್ನ ನೋಡಿದಂಥವರು ಅಮೃತಾ ಪ್ರೀತಮ್. ಅಮೃತಾ ಪ್ರೀತಮ್ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ ನೋಡಿ, ಪಾಕಿಸ್ತಾನಿ ಕವಿಯತ್ರಿ ಸಾರಾ ಶಗುಪ್ತಾ ಅಂತ. ಇದು ನಮ್ಗೆ ಬೇರೆ ಬೇರೆ ಪುಸ್ತಕದ ಅಂಗಡಿಲಿ ಕೊಂಡ್ಕೊಳಕ್ಕೆ ಸಿಗುತ್ತೆ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ನಮ್ಮ ಮನುಕುಲದ ಮನಸ್ಸಿನ ಗಾಯಗಳಲ್ಲಿ ಈ ಸಾರಾ ಶಗುಪ್ತಾ ಕೂಡ ಒಬ್ಳು. ಈಕೆ ನನ್ಗೆ ಪ್ರಾಚೀನ ಗ್ರೀಕ್ ಕವಯಿತ್ರಿ ಸಿಲ್ವಿ ಅಮೃತಾ ಪ್ರೀತಮ್ ಒಂದು ಕಡೆ ಹೇಳ್ತಾರೆ, ಕಾಗದಗಳನ್ನ ಉರಿಸಿ ಬಿಡುವ ಪದಗಳು ಅಂತ. ಕಾಗದಗಳು ಎಲ್ಲಿ ಬೆಂಕಿ ಎತ್ಕೊಂಡು ಉರಿದೋಗ್ಬಿಡ್ತಾವೋ ಅನ್ನೋ ತೀವ್ರ ಶಗುಪ್ತ ಅನ್ನೋ ಕವಯಲ್ಲಿ ಇತ್ತು ಅನ್ನೋದು ಅಮೃತಾ ಪ್ರೀತಮ್. ಅಮೃತಾ ಪ್ರೀತಮ್ಮೇ ಸ್ವತಃ ಬಹಳ ಒಳ್ಳೆಯ ಸೂಕ್ಷ್ಮ ಮನಸ್ಸಿನ ಬರಹಗಾರ್ತಿ. ಹಾಗಾಗಿ ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಅಮೃತಾ ಪ್ರೀತಮ್ ಹೇಳಿದ್ದು ನಿಜ. ಉರಿಯುವ ಪದಗಳು,
ಆ ಪದಗಳು ಬೆಂಕಿ ಹತ್ಕೊಂಡ್ಬಿಡ್ತವೆ, ಕಾಗದದ ಮೇಲೆ ಬೆಂಕಿ ಹಚ್ಚಿದಂತಹ ಒಂದು ಆ ಅನುಭವ ಆಗುತ್ತೆ ಅನ್ನೋದನ್ನ ಅಮೃತ ಪ್ರೀತಮ್ ಹೇಳ್ತಾರೆ. ಅಮೃತ ಪ್ರೀತಮ್ ಮತ್ತು ಅಮೃತ ಪ್ರೀತಮ್ ಅವರ ಸಂಗಾತಿಯಾಗಿದ್ದಂತಹ ಇಮ್ರೋಸ್ ಸಾರಾಗೆ ಸಾಕಷ್ಟು ಮಾನಸಿಕ ಬೆಂಬಲವನ್ನ ಕೊಟ್ರು, ಅವಳ ಕವಿತೆಗೆ ಪ್ರೋತ್ಸಾಹವನ್ನ ಕೊಟ್ರು. ಸಾರಾ ಗುಪ್ತಾ ಅವರು 2 ಕವನ ಸಂಕಲನಗಳನ್ನ ಬರೆದ್ರು. ಒಂದು ಆಂಖೆ ಅಂತ, ಇನ್ನೊಂದು ನೀಂದ್ ಕಾ ರಂಗ್ ಅಂತ. ಈಕೆ ಉರ್ದು ಮತ್ತು ಪಂಜಾಬಿ ಭಾಷೆಯಲ್ಲಿ ಬರಿತಾ ಇದ್ರು. ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತಹ ಕವಿತೆ ಏನಂದ್ರೆ ಆ ಪೈಜಣದ ಗೆಜ್ಜೆಯ ಸಾವು ಅಂತ ಒಂದು ಕವಿತೆ ಇದು. ಆ ಪೈಜಣ ಅಂದ್ರೆ ನಿಮ್ಗೆ ಗೊತ್ತು, ಕಾಲಂದುಗೆ ಅನ್ನೋದು ಹೆಣ್ಣಿನ ಸಂಭ್ರಮಕ್ಕೆ ಸಂಕೇತ. ಕಾಲಂದುಗೆ ಹಾಕೊಂಡು ಮನೆ ತುಂಬಾ ಹೆಣ್ಮಗಳು ಓಡಾಡ್ತಿದ್ದಾಳೆ ಅಂತಂದ್ರೆ ಅವಳು ಸಂತೋಷವಾಗಿದ್ದಾಳೆ ಮತ್ತು ಅವಳ ಮನೆಯವರು ಸಂತೋಷವಾಗಿದ್ದಾರೆ ಅಂತ ಅರ್ಥ. ಇಲ್ಲಿ ಆ ಕಾಲಂದುಗೆಯ ಶಬ್ದ ಸತ್ತಿದೆ ಅಂದ್ರೆ ಆ ಹೆಣ್ಣಿನ ಸಂತೋಷ ಸತ್ತು ಹೋಗಿದೆ ಅಂತ ಅರ್ಥ. ಈ ಕವಿತೆಯನ್ನ ನಾನೀಗ ಒಂದೊಂದೇ ಸಾಲು ನಿಮ್ಮ ಮುಂದೆ ಓದಿ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡಿ ಬಂಧುಗಳೇ, ನೀ ಒಬ್ಬ ಕವಿ, ನಾನು ಗೂಡಿನಲ್ಲಿ ಕೊಳೆಯುತ್ತಿರುವ ಕ್ಷುಲ್ಲಕ ಹೆಣ್ಣು. ಇವಳು ಒಬ್ಬ ಕವಿಯನ್ನ ಮದ್ವೆ ಆಗಿದ್ದು ಹೌದು, ಆದ್ರೆ ಕವಿ ಅವಳಿಗೆ ಯಾವುದೇ ರೀತಿನಲ್ಲಿ ಅವಳಿಗೆ ಬೆಂಬಲ ಕೊಡ್ತಾ ಇರ್ಲಿಲ್ಲ. ಅವಳಿಗೂ ಕಷ್ಟಪಟ್ಟಾಗ, ಅವಳಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ, ಅವಳು ಬಸ್ರಾಗಿ ಆಸ್ಪತ್ರೆ ಸೇರ್ಬೇಕಾದಾಗ್ಲೂ ಕೂಡ ಅವಳಿಗೆ ಬೆಂಬಲ ಕೊಡ್ತಿರ್ಲಿಲ್ಲ. ಸುಮ್ನೆ ತನ್ನ ಸ್ನೇಹಿತರ ಜೊತೆ ಬೇಜವಾಬ್ದಾರಿಯಿಂದ ತಿರುಗಾಡ್ಕೊಂಡಿರ್ತಿದ್ದಂತಹ ಒಬ್ಬ ವ್ಯಕ್ತಿ ಅವಳ ಮೊದಲ ಗಂಡ ಕವಿ. ಅದಕ್ಕೆ ಅವಳು ಬಹುಶಃ ಒಂದು ರೀತಿಯಲ್ಲಿ ಒಂದು ಆತ್ಮವೃತ್ತದಂತಿರುವಂತಹ ಒಂದು ಕವಿತೆ ಇದು. ಅವಳ ಜೀವನದ ಕೆಲವು ವಿವರಗಳು ಕೂಡ ನಮ್ಗಿಲ್ಲಿ ಸಿಗ್ತವೆ. ನೀ ಒಬ್ಬ ಕವಿ, ನಾನು ಗೂಡಿನಲ್ಲಿ ಕೊಳೆಯುತ್ತಿರುವ ಕ್ಷುಲ್ಲಕ ಹೆಣ್ಣು. ನನ್ಗೆ ಯಾವುದೇ ಬೆಲೆ ಇಲ್ಲ, ಯಾಕಂದ್ರೆ ಪಿತೃ ವ್ಯವಸ್ಥೆಯಲ್ಲಿ ಅಂದ್ರೆ ಗಂಡಾಳಿಕೆ ವ್ಯವಸ್ಥೆಯಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ ಅನ್ನೋದನ್ನ ಸ್ವತಃ ನೊಂದು ಅನುಭವಿಸಿದ್ದವಳು ಸಾರಾ. ಕಫನ್ ಕೂಡ ಕಾಣದೆ ಮಣ್ಣುಗೂಡಿತು ನನ್ನ ಕೂಸು. ನಾನು ಹೇಳಿದ್ನಲ್ಲ, ಅವಳ ಮೊದಲ ಮಗು ಗಂಡು ಮಗು, ಪಾಪ ಅದು ಹುಟ್ಟಿ ಸತ್ತೋಯ್ತು. ಅದಕ್ಕೊಂದು ಸರಿಯಾದ ಗೌರವಯುತವಾದ ಶವ ಸಂಸ್ಕಾರ ಮಾಡ್ಲಿಕ್ಕೂ ಸಾರಾ ಗುಪ್ತಾ ಹತ್ರ ದುಡ್ಡಿರ್ಲಿಲ್ಲ. ಅದಕ್ಕೆ ಅವಳು ಆ ರೀತಿ ಬರ್ದಿದ್ದಾಳೆ. ಕಫನ್ ಕೂಡ ಕಾಣದೆ ಮಣ್ಣುಗೂಡಿತು ನನ್ನ ಕೂಸು, ಸೂಳೆಯಾದ ನಾನು ಒಲಿಸಿಕೊಳ್ಳಲಾಗಲಿಲ್ಲ ನಿನ್ನನ್ನು. ಅಲ್ಲಿ ಯಾವ ರೀತಿ ಕಾನೂನುಗಳು ಇದ್ವು ಅಂತಂದ್ರೆ, ಮಗುವಿನ ಒಂದು ಸುರಕ್ಷೆ, ನಾವೇನು ಕಸ್ಟಡಿ ಅಂತ ಹೇಳ್ತೀವಿ, ಒಡೆತನ ಅಂತ ಹೇಳ್ತೀವಿ, ಅದನ್ನ ತಾಯಿಗೆ ಕೊಡ್ತಿರ್ಲಿಲ್ಲ, ತಂದೆಗೆ ಕೊಡ್ತಾ ಇದ್ರು. ಹಾಗಾಗಿ ಅವಳು ವ್ಯಭಿಚಾರಿ ನಾನು ಅಂತ ಒಪ್ಕೊಂಡ್ರೆ ಮಾತ್ರ ನಿನಗೆ ಮಗುನ ಕೊಡ್ತೀವಿ ಅಂತಂದಾಗ ಅವಳು ತನ್ನದಲ್ಲದ ತಪ್ಪನ್ನ ಕೂಡ ಅವಳು ಒಪ್ಕೋಬೇಕಾಯ್ತು ಸಾರಾ. ಅದಕ್ಕೆ ಅವಳು ಈ ರೀತಿ ತುಂಬಾ ನೋವಿನ ಪದಗಳನ್ನ ಬಳಸಿದಾಳೆ. ನನ್ನೆದೆಯಿಂದ ಜಾರಿದವು ಬರೀ ಕೊಟ್ಟಿ ನಾಣ್ಯ. ಅವಳ ಭಾವನೆಗಳಿಗೆ ಏನೂ ಬೆಲೆ ಇರ್ಲಿಲ್ಲ, ಕೊಟ್ಟಿ ನಾಣ್ಯಗಳಂತಿದ್ವು. ನೀನು ತಪ್ಪಿಸಿಕೊಂಡೆ ಮದುವೆಯನ್ನು. ಒಂದು ಗಂಡಾಳಿಕೆ ಸಮಾಜದಲ್ಲಿ ಅಲ್ಲಿ ನಾವು ಮಾತಾಡ್ತಿರೋದು ಸುಮಾರು 50, 60, 70 ವರ್ಷಗಳ ಹಿಂದಿನ ಕಾಲದ ಕತೆ ಅಲ್ವಾ. ಹಾಗಾಗಿ ಗಂಡಿಗೆ ಬೇಕಾದಷ್ಟು ಸೌಲಭ್ಯಗಳು, ಮದುವೆಯಿಂದ ಹೊರ ಹೋಗುವ ಅವಕಾಶಗಳು ಇದ್ವು. ನೀನು ತಪ್ಪಿಸಿಕೊಂಡೆ ಮದುವೆಯನ್ನು, ಇಡೀ 4 ದಿನ ಹೆಣೆದೆ ಅರ್ಧ ಹೊರಸು. ನಾನು ಅರ್ಧ ಹೊರಸು ಅಂತಂದ್ರೆ ನೂಲು ಮಂಚ. ಈ ಪಂಜಾಬ್ ಕಡೆ ಎಲ್ಲ ಬೇಸಿಗೆ ಕಾಲದಲ್ಲಿ ಹೊರಗಡೆ ನೂಲು ಮಂಚ ಹಾಕೊಂಡು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾರೆ, ತಮ್ಗೆ ಗೊತ್ತಿರುತ್ತದು. ಒಂದು ರೂಪಕವನ್ನ ಅವಳಿಲ್ಲಿ ನಮ್ಗೆ ಕೊಡ್ತಾ ಇದ್ದಾಳೆ. ಇಡೀ 4 ದಿನ ಹೆಣೆದೆ ಅರ್ಧ ಹೊರಸು. ನಾನು ನನ್ನ ಮನೆಗೋಸ್ಕರ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ, ಅಂದ್ರೆ ಅದೊಂದು ಕಲ್ಪನಾತ್ಮಕವಾಗಿ ಹೇಳ್ತಾ ಇರುವಂಥದ್ದು. ನಾನು ಆ ನೂಲು ಮಂಚವನ್ನ ಹೆಣೆದೆ, ನೀನು ಮಲಗಿದೆ ನನ್ನ ಲಜ್ಜೆಯ ಹಾಸಿಗೆಯಲ್ಲಿ. ನಾನೊಬ್ಬ ಕ್ಷುಲ್ಲಕ ಹೆಣ್ಣು, ಹಾಗಾಗಿ ಬೇಕಿದೆ ಪರಿಹಾರ. ಖರೇ ನಾಣ್ಯವೆನಿಸಿಕೊಂಡಿತು ನನ್ನ ಕೊಟ್ಟಿ ನಾಣ್ಯ. ಬೇಕೆಂದಾಗ ನಾನು ನಿನ್ನನ್ನು ಖರೀದಿಸಬಲ್ಲೆ ಎಲ್ಲೇ ಆಗಲಿ. ಒಂದು ಮೆಹರ್ ಅಂತ ಒಂದು ಮುಸ್ಲಿಮರಲ್ಲಿ, ಇಸ್ಲಾಂ ಧರ್ಮದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಮದುವೆಯಾಗುವ ಹೆಣ್ಣಿಗೆ ಗಂಡು ಕೊಡ್ಬೇಕಾದಂತಹ ಒಂದು ಹಣ, ಅದು ಮೆಹರ್ ಅಂತ. ಬಹುಶಃ ಅವಳು ಈ ಪ್ರಸ್ತಾಪವನ್ನ ಮಾಡ್ತಾ ಹೋಗ್ತಾಳೆ. ಬೇಕೆಂದಾಗ ನಾನು ನಿನ್ನನ್ನು ಖರೀದಿಸಬಲ್ಲೆ ಎಲ್ಲೇ ಆಗಲಿ. ಇಳಿಸಿಕೋ ಮುಸುಕಿನಲ್ಲಿ ನಿನ್ನ ಭಾರವನ್ನು, ನಿನ್ನಿಂದಲೇ ಶುರುವಾಗಲಿ ನನ್ನ ವ್ಯಾಪಾರ.
ನಾನು ನರ್ತನದಿಂದ ಸವೆಸಿದೆ ನನ್ನ ಪೈಜಣದ ಗೆಜ್ಜೆಗಳನ್ನು. ಈ ಪುರುಷ ಪ್ರಧಾನ ಹೇಳಿದ ತಾಳಕ್ಕೆ ಕುಣಿದು 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 ನನ್ನ ಗೆಜ್ಜೆಗಳು ಸೌದು ಹೋಗಿವೆ. ನೀನು ಸರ್ವಸ್ವವನ್ನು ಕಳೆದುಕೊಂಡೆ ಮೌನದಲ್ಲಿ, ಗೂಡಿನಲ್ಲಿ ಕೂಡಿ ಹಾಕಲು ಒಂದು ಹೆಣ್ಣನ್ನು ಮದುವೆಯಾಗಿ. ಸೂಳೆ ಮಕ್ಕಳು ಮೀರಿದರು ಎಲ್ಲ ಮಿತಿಗಳನ್ನು. ತುಂಬಾ ಸಿಟ್ಟಿನಿಂದ ಅವಳು ಒಂದು ಬೈಗುಳದ ಪದವನ್ನ ಕೂಡ ಬಳಸ್ತಾಳೆ. ಅದನ್ನೆಲ್ಲ ಅರಿತುಕೊಂಡೆ, ಜೀವ ಪಣಕ್ಕೊಡ್ಡಿ, ನನ್ನ ಜೀವವನ್ನ ಪಣಕ್ಕೊಡ್ಡಿ ಈ ಸಮಾಜ ಏನು, ಈ ಲೋಕ ಏನು ಅನ್ನೋದನ್ನ ನಾನು ಅರ್ಥಕೊಂಡೆ. ನಿನ್ನೆಲ್ಲ ಪದಗಳು ನೆರವಾಗುತ್ತವೆ ಕುಂಟಲಗಿತ್ತಿಯರಾಗಿ. ಅಂದ್ರೆ ಅವಳ ಗಂಡ ಹೇಳುತ್ತಿದ್ದಂತಹ ಸುಳ್ಳು ಸುಳ್ಳು ಮಾತುಗಳು ಕುಂಟಲಗಿತ್ತಿಯರಂತೆ ನನ್ನ ನಾಶಕ್ಕೆ ಮತ್ತೆ ಮತ್ತೆ ಕಾರಣ ಆಗುತ್ತೆ ಅಂತ ಹೇಳ್ತಾಳೆ. ನಿನ್ನಿಂದ ನಾ ತಿರುಗಿ ಪಡೆಯಲಾರೆ ಮೆಹರ್. ಮೆಹರ್ ಏನು ಹಣವನ್ನ ಒಬ್ಬ ಗಂಡ ಮದುವೆಯಾಗುವ ತನ್ನ ಹೆಂಡತಿಗೆ ಕೊಡ್ಬೇಕೋ ಅದು ಆ ಮೆಹರ್. ನಾನು ಇದನ್ನ ತಿರುಗಿ ಪಡ್ಕೊಳ್ಳಲ್ಲ. ಅಷ್ಟೊಂದು ಮುಗ್ಗಲಗೇಡಿ ನಾನು. ನನಗೆ ಎಷ್ಟು ನನ್ನ ಚೇತನ ಕುಸ್ತು ಹೋಗಿದೆ ಅಂತಂದ್ರೆ, ಒಂದ್ ರೀತಿಯಲ್ಲಿ ನನಗೆ ನಾನೇ ನಾಚಿಕೆಯಾಗುವಂತಹ, ನನ್ಗೆ ನಾನೇ ನಾಚಿಕೆ ಭರಿಸುವಂತಹ ಹೆಣ್ಣಾಗಿ ಬಿಟ್ಟಿದ್ದೇನೆ, ಮುಗ್ಗಲಗೇಡಿ ಆಗ್ಬಿಟ್ಟಿದ್ದೇನೆ ನಾನು. ಜನ ನನಗೆ ನೀಡುವರು ಕಾಣಿಕೆಯಾಗಿ ನನ್ನ ಮೆಹರ್. ಈಗ ಯಾರ್ಯಾರೋ ನನಗೆ ಮೆಹರ್ ಕೊಡುವಂತಹ ಸಂದರ್ಭ ಬಂದಿದೆ. ಜನಜನಿತವಾಗಿದೆ ನಿನ್ನ ಬಳಲಿಕೆ. ನೀನೆಂಥವನು, ನೀನು ಮನೆಯ ಜವಾಬ್ದಾರಿಯನ್ನ ತಗೋತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಹೆಪ್ಪುಗಟ್ಟಿವೆ ನಿನ್ನ ಕೈಗಳು. ಏನಾಯ್ತು ನಿನ್ನ ಸಮರ ಕಲೆಗಳಿಗೆ? ಜೀವನದೊಂದಿಗೆ ಹೋರಾಡ್ತೀನಿ, ನಿನ್ನನ್ನ ಕಾಪಾಡ್ತೀನಿ ಅಂತ ಗಂಡಂದಿರು ಹೆಂಡತಿಯರಿಗೆ ಮಾತು ಕೊಡ್ತಾರಲ್ಲ, ಆ ಸಮರ ಕಲೆ, ಆ ಯುದ್ಧ ಕಲೆಗಳಿಗೆ ಏನಾಗಿದೆ ಇವತ್ತು? ನಾಲ್ವರು ಹಿಜಡಾಗಳ ಅಣತಿ ಮೇರೆಗೆ ಯಾವಾಗ ನಾನಾದೆ ನಿನ್ನ ಮಾನ ಮರ್ಯಾದೆ? ಇಲ್ಲಿ ನಮಗೆ ಅನೇಕ ಕಲ್ಪನೆಗಳು, ನಾವು ಚಿತ್ರಬಿಂಬಗಳು ನಮ್ಮ ಮುಂದೆ ಬರ್ತವೆ. ಹಳೆ ಕಾಲದಲ್ಲಿ, ನಿಮಗೆ ರಾಜರ ಕಾಲದಲ್ಲಿ ಗೊತ್ತಿರತ್ತೆ, ಹಿಜಡಾಗಳನ್ನ ಅಂತಃಪುರದ ಕಾವಲುಗಾರರಾಗಿ ನೇಮಿಸ್ತಾ ಇದ್ರು. ಯಾಕಂದ್ರೆ ಅವ್ರ ಬಗ್ಗೆ ಏನು ಹೆದರ್ಕೋಬೇಕಾಗಿಲ್ಲ ಅಂತ ಹೇಳಿ ಹಿಜಡಾಗಳನ್ನ ನೇಮಿಸ್ತಾ ಇದ್ರು. ಆ ಹಿಜಡಾಗಳ ಕಾವಲಿನಲ್ಲೇ ರಾಣಿಯರು ಇರ್ತಾ ಇದ್ದದ್ದು. ಆ ಒಂದೇ ಎರಡು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ರಾಣಿಯರ ಅಂತಃಪುರ, ಇನ್ನೊಂದು ಅವನ ಸುತ್ತಮುತ್ತ ಇದ್ದಂತಹ ಒಂದ್ ರೀತಿಯಲ್ಲಿ ಯಾವುದಕ್ಕೂ ಪ್ರಯೋಜನ ಬಾರದ ಒಂದು ಗಂಡಸರು. ಅವನನ್ನ ಇನ್ನಷ್ಟು ದುರ್ಬಲನನ್ನಾಗಿ ಮಾಡ್ತಿದ್ದ ಗಂಡಸರು. ಅವರನ್ನ ಕೂಡ ಈ ಹಿಜ್ಡಾ ಅನ್ನೋ ಒಂದು ಶಬ್ದದಿಂದ ಅವಳು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಯಾವಾಗ ನಾನಾದೆ ನಿನ್ನ ಮಾನ ಮರ್ಯಾದೆ? ನಿನ್ನ ಮಕ್ಕಳನ್ನು ಮರೆಮಾಚುವುದು ನಿನ್ನ ಸ್ವಾಭಿಮಾನ. ರಮಿಸೀತು ಹೇಗೆ ಅದು ನನ್ನ ಚೂರಾದ ಮನಸ್ಸನ್ನು? ಎಂತಹ ಗಂಡ ನೀನು ಅಂತಂದ್ರೆ, ಅದು ನನ್ನ ಮಗು ಅಂತ ಒಪ್ಕೊಳ್ಳಕ್ಕೂ ನಿನಗೆ ಇಷ್ಟ ಆಗೋದಿಲ್ಲ, ನಿನಗೆ ಅನುಮಾನ ನನ್ನ ಮೇಲೆ. ನೀನ್ ಹೇಗೆ ನನ್ನ ಚೂರಾದ ಮನಸ್ಸನ್ನು ರಮಿಸಬಲ್ಲೆ? ನನ್ನ ಕೊನೆಯ ಮನುಷ್ಯ ಸತ್ತು ಹೋದ, ಅವನ ಮಡದಿಯಾಗಿದ್ದೆ ಇಲ್ಲಿ ತನಕ. ಅವಳಿಗೆ ಇಡೀ ಗಂಡು ಕುಲದ ಮೇಲೆ ನಂಬಿಕೆ ಹೋಗ್ಬಿಟ್ಟು, ಯಾರನ್ನ ನಾನು ಕೊನೆಯದಾಗಿ ನಂಬಿಕೊಂಡಿದ್ನೋ ಅಂತ ಕೊನೆಯ ಮನುಷ್ಯ ಸತ್ತು ಹೋದ, ಅವನ ಮಡದಿಯಾಗಿದ್ದೆ ಇಲ್ಲಿ ತನಕ ನಾನು ಅವನ ಹೆಂಡತಿಯಾಗಿದ್ದೆ. ಆದ್ರೆ ಈಗ ನನಗೆ ಅವನ ಹೆಂಡತಿಯಾಗಿರ್ಲಿಕ್ಕೆ ಇಷ್ಟ ಇಲ್ಲ, ನಾನು ವಿಧವೆ ಆಗ್ಬಿಟ್ಟಿದ್ದೀನಿ. ಈಗ ನನ್ನ ಬಳೆಗಳೇ ಬದಲಾಗಿವೆ, ಈಗ ಬರ್ಚಿಗಳಿಂದಲೇ ಬರೆಯುವೆ ನನ್ನ ಕಥೆಯನ್ನು. ಬಳೆಗಳು ಈಗ ಯಾವುದು ಸುಂದರವಾದ ಅಲಂಕಾರ ವಸ್ತು ಆಗ್ಬೇಕಾಗಿತ್ತೋ ಆ ಬಳೆ ಇವತ್ತು ಆಯುಧವಾಗಿ ನನ್ನನ್ನ ಚುಚ್ತಾ ಇದೆ. ನಾನು ಆ ಚುಚ್ಚುವ ಆಯುಧದಿಂದಲೇ ನನ್ನ ಕಥೆಯನ್ನ ಬರೀತೀನಿ ಅಂತ ಹೇಳ್ತಾಳೆ ಸಾರ. ನೋಡಿ, ಇಡೀ ಕವಿತೆಯಲ್ಲಿ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಬಂಧನದ ಸ್ಥಿತಿಗೆ ಒಳಗಾಗಿದ್ದ ಮತ್ತು ತನ್ನ ಹೆಂಡತಿ ಸ್ಥಾನ ಅಥವಾ ತಾಯ್ತನ ಯಾವುದನ್ನೂ ಕೂಡ ಸವಿಯಲಾಗದ, ಗಂಡನ ಪ್ರೀತಿ, ವಿಶ್ವಾಸ, ನಂಬಿಕೆ ಯಾವುದೂ ಸಿಗದೆ ಬಳಲಿ ಹೋದ, ತನ್ನ ಮಗುವಿನ ಸಾವನ್ನ ನೋಡಬೇಕಾಗಿ ಬಂದ ಒಂದು ಹೆಣ್ಣು ಮಗಳ ಆಕ್ರಂದನ ಈ ಕವಿತೆಯಲ್ಲಿದೆ. ಇದು ಬರೀ ಒಬ್ಬ ಸಾರಾಳ ಕಥೆಯಲ್ಲ, ಇದು ಎಲ್ಲೆಲ್ಲಿ ಪುರುಷ ಪ್ರಧಾನ ಸಮಾಜ ಇರುತ್ತೋ ಅಲ್ಲೆಲ್ಲ ಹೆಣ್ಣು ಮಕ್ಕಳು ಅನುಭವಿಸಿದ 100 ನೋವುಗಳ ಒಂದು ಸಂಕೇತ, ಒಂದು ಪ್ರತಿಬಿಂಬ, ಒಂದು ಅಭಿವ್ಯಕ್ತಿ ಅಂದ್ರೆ ತಪ್ಪಿಲ್ಲ. ಇದೇ ಸಾರ ಇನ್ನೊಂದು ಕಡೆ ಬರೀತಾರೆ ನೋಡಿ. ಏನಂತಾರೆ ಅವ್ರು ಗೊತ್ತಾ? ಗೌರವಕ್ಕೆ ಹಲವು ಹೆಸರು, ಬುರ್ಖ, ಕಪಾಳ ಮೋಕ್ಷ, ಗೋಧಿಯ ಒಂದು ಕಾಳು, ಹೆಣ್ಣು ಗೌರವದ ಕನಿಷ್ಠ ಮತ್ತು ಗರಿಷ್ಠ ಸೂಚಿ,
ಒಲೆಯಿಂದ ರಸ್ತೆ ಬದಿವರೆಗೆ ಗೌರವ ನಮ್ಮ ಇಡೀ ದಿನದ ಆಹಾರ. ಗೌರವದ ಹೆಸರಲ್ಲಿ ಅವಳಿಗೆ ಬುರ್ಕಾ ಹಾಕುವ ಒಂದು ನೆಲೆ ಇಲ್ಲಿ ಬಂದಿದೆ ನೋಡಿ. ನಮಗೆ ಮೊಳಜಡಿಯಲಾಗುತ್ತದೆ ಗೌರವದ ಶಿಲುಬೆಗೆ ಏರಿಸಿ. ಗೌರವದ ಒಂದು ತುದಿಯೇ ಆಗಿರುವುದು ಅದರ ಮೂಲವಾಗಿ. ನಮ್ಗೆ ಲಜ್ಜಾ ಕಾದಂಬರಿಯನ್ನ ಬರೆದಂತಹ ತಸ್ಲಿಮಾ ನಸ್ರೀನ್ ಕೂಡ ನೆನಪಾಗ್ತಾರೆ. ಅವರು ತಮ್ಮ ಕವಿತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಹೇಗೆ ಮಾಂಸವನ್ನ ಸರಳಾದ ಪರದೆಯ ಹಿಂದೆ ನೊಣ ಸೊಳ್ಳೆ ಬರಬಾರ್ದು ಅಂತ ಬಚ್ಚಿಡ್ತಾರೋ, ನನ್ನನ್ನ ಕೂಡ ಬುರ್ಕಾದ ಹಿಂದೆ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬುರ್ಕಾ ಪ್ಯಾರಡೈಸ್ ಅಂತ ನಮ್ಮ ಕವಿಯತ್ರಿ ಶರೀಫಾ ಬರೆದ ಕತೆ ಕೂಡ, ಒಂದು ಕವಿತೆ ಕೂಡ ನಮ್ಗೆ ನೆನಪಾಗುತ್ತೆ. ಮೀನಾ ಬಜಾರ್ ಅಂತ ಒಂದಿದೆ, ಅದು ದೆಹಲಿಯ ಪ್ರಸಿದ್ಧ ಬಜಾರ್, ಅಂದ್ರೆ ಮಾರುಕಟ್ಟೆ, ಪ್ರಾಚೀನವಾದದ್ದು. ಅಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ವಸ್ತುಗಳನ್ನ ತಗೊಳಕ್ಕೆ ಹೋಗ್ತಾ ಇರ್ತಾರೆ. ಅಂತಹ ಸಾರಾ ಅವರ ನಾವು ಏನ್ ಇತ್ತಾನೆ ಒಂದು ಕವಿತೆ ಓದಿದ್ವಿ, ಅದರ ಮುಂದುವರಿಕೆಯಾಗಿ ನಾವು ಇದನ್ನ ಅವರ ಇನ್ನೊಂದು ಭಾವಲಹರಿಯನ್ನ ಕೂಡ ನಾವು ನೋಡಬಹುದು. ಹೆಣ್ಣೆ ನೀ ಹೆರುವೆ ಹೆದರಿಕೆಯಲ್ಲೇ ಸಂತಾನ, ಅದಕ್ಕಂತಲೇ ನಿನಗಿಲ್ಲ ಯಾವುದೇ ಜನಾಂಗ. ಏನಂದ್ರೆ ನಾನು ಸಾರಾ ಅವರ ಕವಿತೆಗಳನ್ನ ಓದ್ತಾ ಇದ್ದಾಗ ನನಗೆ ಒಂದು ರೀತಿಯಲ್ಲಿ ಅಂತರ್ಪಠ್ಯತೆ ಕಂಡಿತು. ಅಂದ್ರೆ ಒಂದು ಕವಿತೆಯಿಂದ ಇನ್ನೊಂದು ಕವಿತೆ ತಲುಕು ಹಾಕುತ್ತಾ ಹೋಗಿ ದುಃಖದ ಮತ್ತು ಆಳವಾದ ಭಾವನೆಗಳ, ಸ್ತ್ರೀ ಸಂವೇದನೆಯ ಒಂದು ತೀವ್ರವಾದ ನೋಟ ನನಗೆ ಸಿಕ್ತು. ಒಂದು ಕವಿತೆಯಿಂದ ಇನ್ನೊಂದು ಕವಿತೆಗೆ ನಾವು ತಳಕು ಹಾಕೋತಾ ಇಡೀ ಹೆಣ್ಣಿನ ಬಾಳ ಪಯಣವನ್ನ ನಾವು ಕಾಣಬಹುದು. ಇಲ್ಲಿ ನೋಡಿ, ಹೆಣ್ಣೆ ನೀನು ಹೆರುವೆ ಹೆದರಿಕೆಯಲ್ಲೇ ಸಂತಾನ, ಅದಕ್ಕೆಂತಲೇ ನಿನಗಿಲ್ಲ ಯಾವುದೇ ಜನಾಂಗ, ಅದಕ್ಕೆಂತಲೇ ನಿನ್ನ ದೇಹದ ಒಂದಂಗವೆಂದು ಕರೆಯಲಾಯಿತು ನಿನ್ನನ್ನು, ಮರುಳುಗೊಳಿಸಲಾಯಿತು ನಿನ್ನ ಇಡೀ ಇರುವಿಕೆಯನ್ನು. ಅಂದ್ರೆ ಹೆಣ್ಣಿನ ಗರ್ಭಕೋಶವನ್ನ ಮಾತ್ರ ಹೆಣ್ಣು ಅಂತ ಪರಿಗಣಿಸಿ ಉಳಿದ ಅವಳ ಮನಸ್ಸು, ಅವಳ ಬುದ್ಧಿ, ಅವಳ ಮೆದುಳು ಯಾವುದಕ್ಕೂ ಗಮನ ಕೊಡ್ಲಿಲ್ಲ. ಬರೀ ಗರ್ಭಕೋಶವನ್ನ ಮಾತ್ರ ಮುಖ್ಯ ಅಂತ ಅಂದ್ಕೊಂಡ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮರುಳುಗೊಳಿಸಲಾಯಿತು ನಿನ್ನ ಇಡೀ ಇರುವಿಕೆಯನ್ನು ಸುಂದರವಾಗಿ, ನಿನ್ನ ತುಟಿಗಂಟಿಸಲಾಯಿತು ಕೃತಕ ಮುಗುಳ್ನಗೆ. ಶತಮಾನಗಳ ಕಾಲ ನಗಲಿಲ್ಲ ನೀನು, ಅಳಲೂ ಇಲ್ಲ ನೀನು ನಗಲೂ ಇಲ್ಲ, ಅಳಲೂ ಇಲ್ಲ, ಭಾವನೆಯೇ ಇಲ್ಲದ ಗೊಂಬೆಯಂತೆ ನೀನು ಬದುಕಿದ್ದೆ. ಆಗಲಾರದು ತಾಯ್ತನ ಸಹ ನಿನ್ನ ಗೋರಿಯ ಅಲಂಕಾರದ ಹಿನ್ನೆಲೆ. ತಾಯ್ತನವನ್ನ ಕೂಡ ಸಂಭ್ರಮಿಸುವ ಸ್ಥಿತಿಯಲ್ಲಿ ನಿನ್ನನ್ನ ಅವರು ಇಡ್ಲಿಲ್ಲ. ಏನರ್ಥ ನಿನ್ನ ನಿಷ್ಠೆಗೆ ಹೆಣ್ಣೆ, ಹುತಾತ್ಮಳಾಗಲಿಲ್ಲ ನೀನೆಂದು. ನಿನ್ನ ಹುತಾತ್ಮಳು ಅಂತ ಕೂಡ ಈ ಲೋಕ ನೆನಪಿಸ್ಕೊಳ್ಳಲ್ಲ, ಅದನ್ನೂ ನಿನ್ನ ಎಲ್ಲಾ ತ್ಯಾಗಗಳನ್ನು ಅದು ಮರ್ತು ಬಿಡುತ್ತೆ. ಇಂದು ನಿನ್ನ ಮಕ್ಕಳು ಅವಿಧೇಯರಲ್ಲ, ಅವರು ಹಲ್ಲೆ ಮಾಡುವರು ನಿನ್ನ ವಿನಯದ ಮೇಲೆ. ನೀನು ಅದ್ಯಾವ ಗೋತ್ರದ ಮಾತೆ, ಬಲಾತ್ಕಾರದ ಮಾತೆಯೇ, ಸಂಕೋಲೆಗಳ ಮಾತೆಯೇ, ಹತ್ಯೆಯಾದ ನಿನ್ನ ಗಂಡು ಮಕ್ಕಳ ಮಾತೆಯೇ, ಇಲ್ಲ ಗೋಡೆಗಳ ಮಧ್ಯ ದಫನ್ ಆದ ನಿನ್ನ ಹೆಣ್ಣು ಮಕ್ಕಳ ಮಾತೆಯೇ. ಎಂಥ ಪ್ರಶ್ನೆ ಕೇಳ್ತಾಳೆ ನೋಡಿ ಸಾರಾ. ನೀನ್ ಯಾರು? ನೀನ್ ಯಾರ ಮಾತೆ? ನೀನು ಹೇಳು, ಯಾರ ತಾಯಿ? ನೀನು ಹತ್ಯೆಯಾದ ನಿನ್ನ ಗಂಡು ಮಕ್ಕಳ ತಾಯಿಯೋ ಅಥವಾ ಗೋಡೆಗಳ ಮಧ್ಯೆ ದಫನ್ ಆದ ನಿನ್ನ ಹೆಣ್ಣು ಮಕ್ಕಳ ತಾಯಿಯೋ? ನೋಡಿ ಈ ಸಾಲು ನೋಡಿ ಹೇಗಿದೆ. ನಿನ್ನ ಹೆಣ್ಣು ಮಕ್ಕಳು ನಾದುವರು ಹಿಟ್ಟನ್ನು ಬಾಜಾರುಗಳಲ್ಲಿ, ತಮ್ಮ ರಕ್ತದಿಂದ ಬದುಕುವರು ತಮ್ಮದೇ ಮಾಂಸ ತಿಂದು. ಎಷ್ಟು ಬೀಭತ್ಸವಾದಂತಹ ಒಂದು ಚಿತ್ರಣ ಇದೆ ನೋಡಿ. ನಿನ್ನ ಹೆಣ್ಣು ಮಕ್ಕಳು ನಾದುವರು ಹಿಟ್ಟನ್ನು ಬಾಜಾರುಗಳಲ್ಲಿ, ತಮ್ಮ ರಕ್ತದಿಂದ ಬದುಕುವರು ತಮ್ಮದೇ ಮಾಂಸ ತಿಂದು. ನರ್ಸಿಸತೊಡಗಿತು ಹಸಿವು ನನ್ನ ಹೊಟ್ಟೆಯಲ್ಲಿ, ನನ್ನ ತಾಯಿಯ ಅಡುಗೆ ಮಾಡುವ ಸದ್ದಿನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕತೊಡಗಿದೆ ನೆಲದ ಮೇಲೆ. ಅಂದಿನಿಂದಲೇ ಹುರಿದ ಕಾಳು ಬೆಂಕಿಯ ಬಣ್ಣ ನೆಲೆ ನಿಂತಿತು ನನ್ನ ಬಟ್ಟೆ ಮೇಲೆ. ಬಂಧುಗಳೇ, ಸಾರಾ ಅವರ ಕವಿತೆಗಳಲ್ಲಿ ಇರುವುದು ನೋವು, ಹಸಿವು ಮತ್ತು ಸಾವು. ನೋವು, ಹಸಿವು ಮತ್ತು ಸಾವು. ಅವಳಿಗೆ ಜೀವನದಲ್ಲಿ ಸ್ವಲ್ಪ ಶಾಂತಿ ಸಿಕ್ಕಿದ್ದು ಸೈಯದ್ ಅಹಮದ್ ಅನ್ನುವ ಒಬ್ಬ ವ್ಯಕ್ತಿ ಅವರಿಗೆ ಪರಿಚಯ ಆದಾಗ.
ಅವರ ಕೊಟ್ಟ ಕೊನೆಯ ಸಂಗಾತಿ, ಪ್ರೇಮಿ ಅಂತ ಕರಿಬಹುದು. ಆದ್ರೆ ಅಷ್ಟೊತ್ತಿಗೆ ಅಂದ್ರೆ ಸೈಯದ್ ಅಹಮದ್ ಅವರು ಪರಿಚಯ ಆಗೋ ಹೊತ್ತಿಗೆ ಆಕೆ ತನ್ನ ಎಲ್ಲ ಜೀವನೋತ್ಸಾಹವನ್ನ ಕಳ್ಕೊಂಡ್ಬಿಟ್ಟಿದ್ರು. ಅನೇಕ ಸಲ ಆಸ್ಪತ್ರೆಗೆ ಹೋಗಿ ಬಂದು ಆಕೆಯ ಆ ಆರೋಗ್ಯ ಪೂರ್ತಿ ನಾಶ ಆಗ್ಬಿಟ್ಟು ಆಕೆ ಸಾಯುವ ಸ್ಥಿತಿಗೆ ಬಂದ್ರು. ಮತ್ತೆ ತಡ್ಕೊಳಕ್ಕಾಗ್ದೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ನಿಜವಾಗ್ಲೂ ಕೂಡ ಗಂಡಾಳಿಕೆಯ ಒಂದು ಸಮಾಜದಲ್ಲಿ ಸೂಕ್ಷ್ಮ ಮನಸ್ಸಿನ ಹೆಣ್ಣುಗಳು ಎಷ್ಟು ನೋಯ್ತಾರೆ, ಮತ್ತು ಕವಯಿತ್ರಿಯರು ಯಾವ ರೀತಿ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾರೆ ಅಂತ ಅನ್ನಕ್ಕೆ ನಮ್ಮ ಸಾರಾ ಶಗುಪ್ತಾ ಅವರು ಹಾಗೆ ಸಿಲ್ವಿಯಾ ಪ್ಲಾತ್ ಬಹಳ ಪ್ರಾಚೀನ ಕವಯಿತ್ರಿ, ಅಂತವರು ನಮ್ಗೆ ಸಾಕ್ಷಿಗಳಾಗಿ ಕಾಣಿಸ್ತಾರೆ. ಬಹಳ ನೋವಿನ ಜೀವನ ಆಕೆಯದು. ಆದ್ರೆ ಆಕೆ ಬಹಳ ನೆನಪಿಟ್ಟುಕೊಳ್ಳುವಂತಹ ಸಾಲುಗಳನ್ನ ಬರೀತಾರೆ. ಅಮೃತಾ ಪ್ರೀತಮ್ ಅಂತವ್ರೆ ಅವರನ್ನ ಆ ಉರಿಯುವ ಪದಗಳು, ಎಲ್ಲಿ ಪದಗಳನ್ನ ಅವರು ಬರೆದ್ರೆ ಕಾಗದನೇ ಹತ್ಕೊಂಡು ಉರಿಯುತ್ತೇನೋ ಅನ್ನೋಷ್ಟು ಮೆಚ್ಕೊಂಡಿರ್ಬೇಕು ಅಂದ್ರೆ ತಾವು ಊಹಿಸ್ಬೋದು ಎಷ್ಟು ಪ್ರತಿಭಾವಂತ ಕವಯಿತ್ರಿ ಯಾಕೆ ಅಂತ ಹೇಳಿ. ಒಂದ್ ಮಾತು ಹೇಳ್ತಾರೆ ನೋಡಿ: ನಾನ್ ಯಾರೆನ್ನುವುದು ಗೊತ್ತಿಲ್ಲ ಯಾರಿಗೂ, ಮತ್ತೆ ಯಾಕೆ ನನಗೆ ಅಸಂಖ್ಯ ವೈರಿಗಳು. ನಾನ್ ಯಾರೆನ್ನುವುದು ಗೊತ್ತಿಲ್ಲ ಯಾರಿಗೂ, ಮತ್ತೆ ಯಾಕೆ ನನಗೆ ಅಸಂಖ್ಯ ವೈರಿಗಳು. ನಾನೊಬ್ಬ ಹೆಣ್ಣು, ನಾನೇಕೆ ನನ್ನ ಚಂದಿರನನ್ನು ಅಂಟಿಸಲಿ ಹಿಡಿ ಆಕಾಶಕ್ಕೆ. ನನ್ನ ಚಂದಿರನನ್ನ ನಾನು ಹಿಡಿ ಆಕಾಶಕ್ಕೆ ಏಕೆ ಅಂಟಿಸ್ಬೇಕು, ನನಗೆ ಅದರಿಂದ ಏನು ಬೆಳಕು ಸಿಕ್ಕಲ್ಲ ಈ ಆಕಾಶದಿಂದ ಅನ್ನೋ ಮಾತನ್ನ ಆಡ್ತಾಳೆ. ಅವಳನ್ನ ಜನ ಹುಚ್ಚಿ ಅಂದ್ರು, ಅತಿಕಾಮಿ ಅಂದ್ರು, ವ್ಯಭಿಚಾರಿ ಅಂದ್ರು, ಚಂಚಲೆ ಅಂದ್ರು, ಒಳ್ಳೆಯ ಕವಿ ಆದ್ರೆ ದುಪ್ಪಟ್ಟ ಹೊದೆಯಕ್ಕೆ ಬರಲ್ಲ ಅಂದ್ರು. ಕೊನೆಗೆ ಎಂತ ಪರಿಸ್ಥಿತಿ ಬಂತು ಅಂತಂದ್ರೆ ಸಾರಾ ತನ್ನನ್ನೇ ತಾನು ಸೂಳೆ ಅಂತ ಕೂಡ ಕರ್ಕೊಂಡ್ಲು. ಒಂದು ರೀತಿಯ ವಿಕ್ಷಿಪ್ತ ಬದುಕು ಸಾರಾ ಶಗುಪ್ತಾದು. ಮತ್ತೆ ನಾವು ಮತ್ತೆ ನಮ್ಮ ಪಿತೃಪ್ರಧಾನ ವ್ಯವಸ್ಥೆಯನ್ನ ಮತ್ತೆ ನೆನಪಿಸಿಕೊಂಡು ಯಾಕೆ ಹೀಗಾಗ್ತಾ ಇದೆ ಅಂತ ಎಲ್ಲಿ ತಿದ್ಕೋಬೇಕು ನಮ್ಮನ್ನ ನಾವು ಅಂತ ಯೋಚನೆ ಮಾಡೋ ಹಂಗೆ ಮಾಡುತ್ತೆ ಇವಳ ಕವಿತೆಗಳು. ನನಗೆ ಅಮೃತಾ ಪ್ರೀತಮ್ ಅವರ ಒಂದು ಪಿಂಜರ್ ಅಂತ ಒಂದು ಕಾದಂಬರಿ ನೆನಪಾಯ್ತು. ಅದನ್ನ ಡಾಕ್ಟರ್ LC ಸುಮಿತ್ರಾ ಅವರು ಕನ್ನಡಕ್ಕೆ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಬಲವಂತವಾಗಿ ಪಾಕಿಸ್ತಾನಕ್ಕೆ ಮದುವೆಯಾಗಿ ಹೋಗ್ಬೇಕಾದ ಒಬ್ಳು ಹೆಣ್ಣು ಮಗಳು, ಅವಳು ಮತಾಂತರಗೊಳ್ಳಬೇಕಾದ ಸಂಕಟ, ಅವಳ ಕಷ್ಟಗಳು, ಅವಳು ಎಷ್ಟು ತನ್ನದಲ್ಲದ ದೇಶದಲ್ಲಿ ತನ್ನದಲ್ಲದ ಮನೆಯಲ್ಲಿ ಒದ್ದಾಡ್ತಾಳೆ. ಅದು ಅಂತಹ ಅದು ಕೂಡ ಇದೇ ರೀತಿಯ ಅಂದ್ರೆ ದೇಶ ವಿಭಜನೆಯ ಕಥೆಯನ್ನ ಒಳಗೊಂಡದ್ದು. ಒಂದು ವೇಳೆ ದೇಶ ವಿಭಜನೆ ಆಗದೆ ಇದ್ರೆ ನಮ್ಮ ಸಾರಾ ಶಗುಪ್ತಾ ನಮ್ಮ ದೇಶದ ಕವಯತ್ರಿ ಅಂತಲೇ ಅನ್ನಿಸ್ಕೋತಾ ಇದ್ಲು. ದೇಶ ವಿಭಜನೆ ಆಗಿದ್ದಕ್ಕವಳು ಪಾಕಿಸ್ತಾನದ ಕವಯತ್ರಿ ಅಂತ ನಾವು ಓದ್ತೇವೆ. ಹೀಗೆ ಪಾಕಿಸ್ತಾನದ ಹೆಣ್ಣು ಮಕ್ಕಳ ಒಂದು ಬದುಕು, ಅವರ ಒಂದ್ ರೀತಿಯ ಮುಗ್ಗಲುಗೇಡಿ ಅಂತ ಹೇಳ್ತಾಳಲ್ಲ ಅಂತಹ ಒಂದು ಸ್ಥಿತಿ, ಬುರ್ಕಾ ಸಿಂಗಲ್ ಬುರ್ಕಾ ಅಲ್ಲ ಡಬ್ಬಲ್ ಬುರ್ಕಾ ಅಂತ ಹೇಳ್ತಾರೆ, ಆ ಡಬ್ಬಲ್ ಬುರ್ಕಾದಲ್ಲಿ ಬದುಕಬೇಕಾದ ಪರಿಸ್ಥಿತಿ, ಪ್ರತಿಯೊಂದನ್ನು ಕೂಡ ಸಾರಾ ಶಗುಪ್ತಾ ಅವರ ಈ ಕವಿತೆಗಳು ನಮಗೆ ತೆರೆದಿಡ್ತಾ ಇವೆ. ಹಾಗೂ ಬಹಳ ಸೂಕ್ಷ್ಮವಾದ ಸ್ತ್ರೀ ಸಂವೇದನೆಯನ್ನ ನಮ್ಮ ಮುಂದೆ ತೆರೆದಿಟ್ಟಿವೆ. ನನ್ನ ಸಮಯ ಮುಗಿತಾ ಬಂತು ಅಂತ ಅನ್ಸ್ತಾ ಇದೆ. ಮಧು ಅವರೇ, ಈಗ ಹೇಗೆ ಅಂದ್ರೆ ಚರ್ಚೆ ಇರುತ್ತಾ ಅಥವಾ ಇನ್ನೊಂದಷ್ಟೊತ್ತು ನಾನೇನಾದ್ರು ಸಾರಾ ಬಗ್ಗೆ ಹೇಳದ ಹೇಗೆ ಅಂತ ಹೇಳಿ. ಮೇಡಮ್ ಮಾತಾಡ್ಬೋದ್ರಿ ಮೇಡಮ್? ಪ್ರಶ್ನೆಗಳು ಆಮೇಲೆ ಬೇಕಾದ್ರೆ ಕೇಳ್ಬೋದು, ನಿಮ್ ಮಾತು ಮುಗಿದ ನಂತರ ಪ್ರಶ್ನೆ ಕೇಳ್ಬೋದು ಮೇಡಮ್. ಎಷ್ಟೊತ್ತು ಮಾತಾಡ್ಲಿ ಸರ್? ಈಗ 7 ಗಂಟೆ ಅಂದ್ರೆ 6:59. ನಿಮ್ಮ ಸಮಯ ಕೂಡ ನಾನು ನೋಡ್ಕೋಬೇಕಲ್ಲ. ಸಮಯ ಆಯ್ತು ಮೇಡಮ್, ಬಟ್ ಆಯ್ತಾ? ತೊಂದ್ರೆ ಇಲ್ಲ, ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ. ಒಂದು ಪ್ರಶ್ನೆ ಬಂತು ಅಂತ ಅನ್ಸುತ್ತೆ ನನ್ನದವ್ರು. ಆ ಪ್ರಶ್ನೆ ನಾವು ಸ್ವಲ್ಪ ಓದ್ಬೋದಾ ಸರ್? ಅದು ಬಂದು ಹೊಟ್ಟೋಗಿದೆ. ಮೇಡಮ್ ಒಂದೇ ಸೆಕೆಂಡ್. ಯಾವುದು ಒಂದು ಮೇಡಮ್ ಒಂದು ಕ್ವಶನ್ ಬಂದಿದೆ. ಹೆಣ್ಣು ತನ್ನ ದೌರ್ಬಲ್ಯವನ್ನು ಬಚ್ಚಿಟ್ಟು ಮುಗ್ಗಲುಗೇಡಿಯಾಗಿ ದೌರ್ಜನ್ಯವನ್ನು ಎದುರಿಸಲಾಗದೆ ಪುರುಷನನ್ನು ಅಳೆಯುವುದು ಸೂಕ್ತವೇ ಅಂತ ಒಂದು ಕ್ವಶನ್ ಬಂದಿದೆ ಮೇಡಮ್. ಹೆಣ್ಣು ಅವಳಲ್ಲಿ ಯಾವುದೇ ದೋಷ ಇಲ್ಲ, ಪುರುಷನೇ ಎಲ್ಲಾ ತಪ್ಪು ಮಾಡೋದು,
ಹೆಣ್ಣನ್ನ ನಾವು ದೂಷಿಸಬಾರ್ದು, ಇದು ಖಂಡಿತ ಏಕಮುಖಿ ಧೋರಣೆ ಅಲ್ಲ. ಏನಂದ್ರೆ ಆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ಬಾಲ್ಯ ವಿವಾಹ ಇರ್ಬೋದು, ಅಥವಾ ಬಲವಂತದ ಮದುವೆ ಇರ್ಬೋದು, ಇಂತಹ ಕೆಲವು ಸಂಕೋಲೆಗಳಲ್ಲಿ ಹೆಣ್ಣು ಸಿಕ್ಕಿಕೊಂಡಾಗ ಅವಳಿಗೆ ಹೊರದಾರಿಗಳು ಸಿಕ್ಕೋದಿಲ್ಲ. ಹೆಣ್ಣಿಗೆ ಹೊರದಾರಿಗಳು ಎರಡೇ, ಒಂದು ವಿದ್ಯೆ, ಇನ್ನೊಂದು ಉದ್ಯೋಗ. ಅದೆರಡಿದ್ರೆ ಅವಳು ಎಷ್ಟೋ ತನ್ನ ದೌರ್ಬಲ್ಯಗಳನ್ನ ಮತ್ತು ತನ್ನ ಕಷ್ಟಗಳನ್ನ ಮೀರುವ ಸ್ವತಂತ್ರ ದಿಕ್ಕಿನಲ್ಲಿ ಚಲಿಸುವ ಪ್ರಯತ್ನವನ್ನ ಮಾಡ್ತಾಳೆ. ಎಲ್ಲಿವರೆಗೂ ನಾವು ಅವಳಿಗೆ ವಿದ್ಯೆ ಮತ್ತು ಉದ್ಯೋಗದ ಅವಕಾಶ ಇದನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಹೆಣ್ಣು ಇಂಥ ಕಷ್ಟಗಳಲ್ಲಿ ನರಳ್ತಾ ಇರ್ತಾಳೆ. ಹಾಗಾಗಿ ನಮ್ಮ ಪ್ರಶ್ನೆ ಏನಾಗ್ಬೇಕಂದ್ರೆ, ಯಾರನ್ನ ದೂಷಿಸ್ಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಮತ್ತು ಈಗ ನೋಡಕ್ ಹೋದ್ರೆ ಮೂರನೇ ಲಿಂಗಿಗಳು, ಯಾಕಂದ್ರೆ ಅವರು ಕೂಡ ದನಿ ಎತ್ತುತ್ತಾ ಇದ್ದಾರೆ ಇವತ್ತು. ಎಲ್ಲ ರೀತಿಯ ಲಿಂಗಗಳಿಗೂ ಒಂದು ಮುಕ್ತವಾದ ಸ್ವಸ್ಥವಾದ ಸಮಾಜವನ್ನ ಹೇಗೆ ನಿರ್ಮಾಣ ಮಾಡಬಹುದು, ಮತ್ತು ಹೆಣ್ಣು ಕೂಡ ಅನೇಕ ಸಲ ಅವಳು ಆತ್ಮ ಪರಿಶೋಧನೆ ಮಾಡ್ಕೋಬೇಕಾಗತ್ತೆ. ಇಲ್ಲೂ ನಮ್ಮ ಸಾರರಲ್ಲೂ ನಮ್ಗೆ ಆತ್ಮ ಪರಿಶೋಧನೆಯ ಸಂಗತಿಗಳು ಕೂಡ ಸಿಗ್ತವೆ. ಯಾಕಂದ್ರೆ ಅವಳ ನೋವಿಗೆ ಅವಳ ಸೂಕ್ಷ್ಮತೆಯೂ ಅಷ್ಟೇ ಕಾರಣ ಅಲ್ವಾ. ಈಗ ಬೇರೆ ಅಕಸ್ಮಾತ್ ಸಾರಾಶ ಗುಪ್ತ ಏನಾದ್ರೂ ಪದ್ಯ ಬರೀದೇ ಇದ್ರೆ ಎಲ್ಲ ಹೆಣ್ಮಕ್ಳ ತರ ಪಾಪ ಅವಳು ಒಂದು ಮೂಲೆ ಗಂಟ್ಕೊಂಡು ಹೇಗೋ ಇರ್ತಿದ್ಲೋ ಏನೋ ಗೊತ್ತಿಲ್ಲ. ಬಹುಶಃ ಅವಳ ಸೂಕ್ಷ್ಮತೆ ಅವಳನ್ನ ಹೀಗೆ ಬರೀಲಿಕ್ಕೂ ಮಾಡಿದೆ. ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸೂಕ್ಷ್ಮತೆಯೇ ಅವಳು ಶಕ್ತಿಯಾಗಬೇಕಾದದ್ದು ಮಿತಿಯಾಗುವುದು ಒಂದು ದುರಂತ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ನನಗೆ ತಿಳಿದಂತೆ ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಅಭಿಪ್ರಾಯ ಇದ್ರೆ ಖಂಡಿತ ಹೇಳಿ. ಮೈಥಿಲಿ ಮೇಡಮ್ ಒಂದು ಪ್ರಶ್ನೆ ಹಾಕ್ದಾಗಿತ್ತು, ದಯವಿಟ್ಟು ಆ ಪ್ರಶ್ನೆನ ಇನ್ನೊಂದ್ಸಲ ಹಾಕಬಹುದಾ ಮೇಡಮ್? ಟ್ರಾನ್ಸ್ಲೇಷನ್ ಬಗ್ಗೆ ಕೇಳಿದ್ರು ಅವರು. ಮೇಡಮ್ ಪ್ರಶ್ನೆ ಅದು, while translating poetry, how important is to maintain the meter and stylistics ಅಂತ ಹೇಳಿ ಮ್ಯಾಮ್. ಛಂದಸ್ಸು ಮತ್ತು ಶೈಲಿಯನ್ನ ಹಾಗೆ ಉಳಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಮೇಡಮ್ ಅವರು ಕೇಳಿದ್ದಾರೆ ಕವಿತೆಯನ್ನ ಅನುವಾದ ಮಾಡುವಾಗ. ನಿಜ ಹೇಳ್ಬೇಕಂದ್ರೆ ಒಬ್ಬ ಅನುವಾದಕಿಯಾಗೂ ನನ್ನ ಅನುಭವದಲ್ಲಿ ಕವಿತೆಯನ್ನ ಅನುವಾದ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ಧ್ವನಿ ಇರುತ್ತೆ, ಪ್ರಾಸ ಇರುತ್ತೆ, ಲಯ ಇರುತ್ತೆ. ಆ ಭಾಷೆಯ ಮೂಲ ಭಾಷೆಯ ಲಯವನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಭಾಷೆಗೆ ತರುವುದು ಅದೇನು ಸುಲಭದ ಮಾತಲ್ಲ. ನನ್ಗೆ ಒಬ್ಬ ಅನುವಾದಕಿಯಾಗಿ ಏನನ್ಸುತ್ತೆ ಅಂದ್ರೆ, ಮೊಟ್ಟ ಮೊದಲು ನಾವು ಗಮನ ಕೊಡ್ಬೇಕಾಗಿರೋದು ಕವಿತೆಯ ಭಾವಕ್ಕೆ ಮತ್ತು ಧ್ವನಿಗೆ. ಆ ಕವಿತೆಯ ಭಾವ ಮತ್ತು ಧ್ವನಿಯನ್ನು ನಾವು ನಮ್ಮ ಭಾಷೆಗೆ ತರಕ್ಕೆ ಸಾಧ್ಯ ಆದ್ರೆ ನಂತರ ನಾವು ಲಯ ಮತ್ತು ಶೈಲಿ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಅನ್ಸತ್ತೆ. ಯಾಕಂದ್ರೆ ಮೈಥಿಲಿ ಮೇಡಮ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವ ಹಾಗೆ, ಒಂದು ಭಾಷೆಯ ಲಯ ಶೈಲಿ ಇದ್ದ ಹಾಗೆ ಇನ್ನೊಂದು ಭಾಷೆಯ ಲಯ ಶೈಲಿ ಇರೋದಿಲ್ಲ, ಮತ್ತದನ್ನ ನೇರವಾಗಿ ತರಕ್ಕೆ ಆಗೋದೂ ಇಲ್ಲ. ಏನಂದ್ರೆ ಆ ಕವಿತೆಯ ಧ್ವನಿ ಮತ್ತು ಭಾಷೆ ಭಾವ ನಮ್ಗೆ ನಮ್ಮ ಭಾಷೆಗೆ ದಕ್ಕುತ್ತಾ, ನಾವು ಹೇಗೆ ನಮ್ಮ ಭಾಷೆಯನ್ನ ಅದರಿಂದ ಭಾವಶ್ರೀಮಂತ ಮಾಡಬಹುದು ಅಂತ ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಒಂದು ವೇಳೆ ನಮ್ಗೆ ಲಯ ಮತ್ತು ಶೈಲಿ ಕೂಡ ಹೊಸ ರೀತಿಯಲ್ಲಿ ದಕ್ಕಿದ್ರೆ ಅದು ನಮ್ಮ ಭಾಷೆಯ ಅದೃಷ್ಟ ಮತ್ತು ಅನುವಾದಕ ಅಥವಾ ಅನುವಾದಕಿಯ ಸಾಮರ್ಥ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮದೇ ಸಮಾಜದ ಸಮಸ್ಯೆಗಳಿಗೆ ಈ ಕವನ ದನಿಯಾಗಬಹುದೇ? ದಯವಿಟ್ಟು ಒಂದ್ ನಿಮಿಷ ಪ್ರಶ್ನೆನ ಹಾಕಕ್ಕಾಗುತ್ತಾ ಮೇಡಮ್? ಕೇಳತ್ರಿ ಮೇಡಮ್. ಕೇಳಿ. ನಮ್ಮದೇ ಸಮಾಜದ ಸಮಸ್ಯೆಗಳಿಗೆ ಈ ಕವನ ಹೀಗೆ ನಾಡಿ ಮಿಡಿಯಬಹುದು, ಆ ಮೂಲಕ ಇದು ನಮ್ಮದೇ ನೆಲದ ಕವನ ಎಂದು ಓದಬಹುದು ಕೇಳ್ತಾರೆ ಮೇಡಮ್. ಖಂಡಿತ ಸರ್. ಏನಂದ್ರೆ ಕವಿತೆಗೆ ನಾಡಿನ ಪ್ರದೇಶದ ಗಡಿ ಇಲ್ಲ. ಈಗ ಶೇಕ್ಸ್ಪಿಯರ್, ಮಿಲ್ಟನ್, ಡಾಂಟೆ ಅವರು ಯುರೋಪಿನ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಎಲ್ಲೆಲ್ಲಿಂದ ಯಾರ್ಯಾರು ಬರೆದ್ರೂ ಕೂಡ ಅದು ಮನುಷ್ಯತನವನ್ನ ಮುಟ್ಟುವಂಥದ್ದು. ಖಂಡಿತವಾಗಿಯೂ ಸಾರಾ ಅವರ ಕವಿತೆಗಳನ್ನ ನಾವು ನಮ್ಮ ನೆಲದ ಕವಿತೆಗಳು ಅಂತ ಖಂಡಿತವಾಗ್ಲೂ ಓದ್ಬಹುದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ನನಗೆ ಓದ್ತಾ ಅಮೃತ ಪ್ರೀತಮ್ ನೆನ್ಪಾದ್ರು, ನಮ್ಮ ಶರೀಫಾ ನೆನ್ಪಾದ್ರು,
ಹಾಗೆ ನಮ್ಮ ಈಗ ಉದಾಹರಣೆಗೆ ಪುಟ್ಟ ವಿಧವೆ ನೆನಪಾಗ್ತಾಳೆ ನನಗೆ, ಬೇಂದ್ರೆಯವರ ಪುಟ್ಟ ವಿಧವೆ ನೆನಪಾಗ್ತಾಳೆ, MK ಇಂದಿರಾ ಅವರ ಫಣಿಯಮ್ಮ ನೆನಪಾಗ್ತಾಳೆ. ಯಾಕೆ ನೆನಪಾಗ್ತಾಳೆ ಅಂತಂದ್ರೆ, ಒಬ್ಬ ಪ್ರಸಿದ್ಧ ಕವಿಯತ್ರಿ ಹೇಳಿದ ಹಾಗೆ ಪ್ರಪಂಚದ ಎಲ್ಲ ಹೆಣ್ಣುಗಳು ಮಾತನಾಡುವುದು ಒಂದೇ ಭಾಷೆಯಲ್ಲಿ, ಅದು ಮೌನದ ಭಾಷೆ ಅಂತ. ಹಾಗಾಗಿ ಖಂಡಿತವಾಗಿಯೂ ಇದು ನಮ್ಮ ನೆಲದ ಕವಿತೆ ಅಂತಲೇ ನಾವು ಓದಬಹುದು. ಆ ಶಕ್ತಿ ಒಳ್ಳೆಯ ಕವಿತೆಗಳಿಗೆ ಇದ್ದೇ ಇರುತ್ತೆ. ಅವು ಭಾಷೆಯ ಗಡಿಯನ್ನ ಮೀರ್ತವೆ, ಅದಕ್ಕೆ ಅವು ಒಳ್ಳೆಯ ಕವಿತೆಗಳಾಗುತ್ತವೆ ಅಂತ ಹೇಳಬಹುದು. ಮೇಡಮ್, ಇನ್ನೊಂದು ಪ್ರಶ್ನೆ ಬಂದಿದೆ ಮೇಡಮ್. ಹೇಳಿ. ಸಾರಾ ಸ ಗುಪ್ತಾ ಕವಿತೆಯ ಪ್ರತಿಮೆ ಬಗ್ಗೆ ಹೇಳಬಹುದಾ ಮೇಡಮ್ ಅಂತ ಕೇಳ್ಯಾರ ಮೇಡಮ್. ಒಂದು ಅವರ ಕವಿತೆಗಳಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ತುಂಬಾ ಸಾವಿನ ಕಫನ್ ಅಂದ್ರೆ ಹೆಣದ ಬಟ್ಟೆ. ನಿಮ್ಗೆ ನೆನ್ಪಿರ್ಬೋದು, ಹಿಂದಿ ಕತೆಗಾರ ಪ್ರೇಮ್ಚಂದ್ ಅವರ ಪ್ರಸಿದ್ಧ ಕತೆ ಕಫನ್, ಹೆಣದ ಬಟ್ಟೆ. ಹೆಣದ ಬಟ್ಟೆ ಅನ್ನೋದು ಸಾರಾ ಅವರ ಒಂದು ಮುಖ್ಯ ಪ್ರತಿಮೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರು 29 ವರ್ಷಕ್ಕೆ ಹೆಣವಾದವರು. ಸಾವು ಅವರ ಜೊತೆಗೆ ಯಾವಾಗ್ಲೂ ಸುತ್ತುತ್ತಾನೇ ಇತ್ತು ಅವರ ಮನಸ್ಸಲ್ಲಿ. 3-4 ಸಲ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಹೆಣ್ಣು ಮಗಳು. ಮತ್ತು ತನ್ನ ಮಗುವಿಗೆ ಕಫನ್ ಅಂದ್ರೆ ಹೆಣದ ಬಟ್ಟೆ ಕೊಡಕ್ಕಾಗ್ಲಿಲ್ಲ ಅಂತ ಅವರು ತಿಳಿತಾರೆ. ಹಾಗಾಗಿ ಸಾವು ಮತ್ತು ಹೆಣದ ಬಟ್ಟೆ ಅವರ ಕಾವ್ಯದ ಮುಖ್ಯ ಪ್ರತಿಮೆಗಳು ಅಂತ ನಾನು ಭಾವಿಸ್ತೀನಿ. ಅದು ಬರೀ ದೇಹದ ಸಾವು ಅಷ್ಟೇ ಅಲ್ಲ, ಅದು ಅವರ ಮನಸ್ಸಿನ ಸಾವು, ಅವರ ಆತ್ಮದ ಸಾವು ಕೂಡ ಹೌದು ಅಂತ ಅನ್ಸತ್ತೆ. ಹಾಗಾಗಿ ಸಾವು ಮತ್ತು ಕಫನ್ ಅವರ ಮುಖ್ಯ ಪ್ರತಿಮೆ ಅಂತ ನನ್ನ ಅನಿಸಿಕೆ. ಮೇಡಮ್, ಇನ್ನೊಂದು ಪ್ರಶ್ನೆ ಬಂದಿದೆ ಮೇಡಮ್ ಇಂಗ್ಲಿಷ್ ನಲ್ಲಿ. ಹೇಳಿ ಸರ್. I will honestly say that I did know about Shah Gupta ji. This session was a great introduction to the poet. In this context, I would like to know if there is anything like politics of the translation. Why does on the one translation particular phase of the literature ಅಂತ ಕೇಳಿದ್ದಾರೆ ಮೇಡಮ್. ಪಾಲಿಟಿಕ್ಸ್ ಆಫ್ ಸರ್, ಪ್ರಶ್ನೆ ಸ್ವಲ್ಪ ತಾವು ಪರದೆ ಮೇಲೆ ಹಾಕಕ್ ಆಗಬಹುದಾ? ನನ್ಗೆ ಒಂಚೂರು ಕೇಳಿಸ್ಲಿಲ್ಲ ಮಧ್ಯ. ಮಧು, ಅದು ಇನ್ನೊಂದ್ಸಲ ಹಾಕಕ್ ಬರುತ್ತೆ ನೋಡು. ಮೇಡಮ್, ಅದು ಟ್ರಾನ್ಸ್ಲೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಮತ್ತೆ ಅದು ಯಾರಾದ್ರೂ ಯಾವುದೇ ಪರ್ಟಿಕ್ಯುಲರ್ ಪಠ್ಯವನ್ನ ಯಾಕೆ ಅನುವಾದ ಮಾಡಿ ಪಾಲಿಟಿಕ್ಸ್ ಆಫ್ ಟ್ರಾನ್ಸ್ಲೇಷನ್. ಓಕೆ, ಇದನ್ನ ಅನುವಾದ ಮಾಡಿರೋರು ಹಸನ್ ನಯೀಮ್ ಸುರ್ಕೋಡ ಅಂತ. ತಮ್ಗೆ ಗೊತ್ತಿರುವ ಹಾಗೆ ಕನ್ನಡದ ಬಹು ಪ್ರಸಿದ್ಧ ಅನುವಾದಕರು. ಹಿಂದಿಯಿಂದ, ಉರ್ದುಯಿಂದ ಬೇಕಷ್ಟು ಅನುವಾದಗಳನ್ನ ಅವರು ಮಾಡಿದ್ದಾರೆ. ಇಲ್ಲಿ ಹಸನ್ ನಯೀಮ್ ಸುರ್ಕೋಡ ಅವರು ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಕವಯಿತ್ರಿಯನ್ನ ತಮ್ಮ ಅನುವಾದಕ್ಕಾಗಿ ಆಯ್ದುಕೊಂಡಿದ್ದಾರೆ. ಸಾರಾಶ ಗುಪ್ತಾ ಅವರು ಬೇರೆ ದೇಶಗಳ ಕವಿತಾ ಸಂಕಲನಗಳಲ್ಲಿ ಕೂಡ ಅವರ ಕವಿತೆಗಳು ಪ್ರಕಟ ಆಗ್ತಾ ಇತ್ತು. ಅವರು 29 ವರ್ಷಕ್ಕೆ ತೀರ್ಕೊಂಡ್ರು ಕೂಡ ಅಜರಾಮರವಾಗಿರುವಷ್ಟು ಮಟ್ಟದ ಕವಿತೆಗಳನ್ನ ಅವರು ಬರೆದ್ರು. ಹಾಗಾಗಿ ಇಲ್ಲಿ ಹಸನ್ ನಯೀಮ್ ಸುರ್ಕೋಡ ಅವರು ಸಾರಾಶ ಗುಪ್ತಾ ಅವ್ರನ್ನ ಆಯ್ದುಕೊಂಡಿರೋದು ಅದು ಸಾರಾಶ ಗುಪ್ತಾ ಅವರಿಗಿದ್ದಂತಹ ಒಂದು ಹೊರಚಾಚನ್ನ ಮತ್ತು ಪ್ರಸಿದ್ಧಿಯನ್ನ ಸೂಚಿಸುತ್ತೆ ಅಂತ ನಾನು ಒಂದು ಆಯ್ದುಕೊಂಡ ಆಯ್ಕೆ ಬಗ್ಗೆ ನಾನು ಹೇಳ್ತೀನಿ. ಮತ್ತು ಅವರು ಅನುವಾದ ಮಾಡುವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಒಂದು ರೀತಿಯಲ್ಲಿ ಸಾರಾ ಅವರ ನೋವೇನಿತ್ತು ಅದನ್ನ ಸಂಪೂರ್ಣವಾಗಿ ಹೊರಚೆಲ್ಲುವಂತೆ ಅವರು ಅನುವಾದ ಮಾಡಿದ್ದಾರೆ. ಮತ್ತೆ ನನ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಅನುವಾದಕ ಒಬ್ಬ ಗೋಡೆಯಾಗಿಲ್ಲ, ಒಬ್ಬ ಸೇತುವೆ ಆಗಿದ್ದಾನೆ. ಅವನು ಕವಯಿತ್ರಿಗೂ ಮತ್ತು ಓದುಗನಿಗೂ ಸೇತುವೆ ಆಗಿದ್ದಾನೆ ಬಿಟ್ರೆ ಇಲ್ಲಿ ಅದು ಗೋಡೆ ಆಗಿಲ್ಲ. ಮತ್ತು ಈ ದೃಷ್ಟಿಯಿಂದ ದ ಪಾಲಿಟಿಕ್ಸ್ ಆಫ್ ಟ್ರಾನ್ಸ್ಲೇಷನ್, ನಾವು ಅನುವಾದದ ರಾಜಕಾರಣ ಅಂತ ಏನ್ ಹೇಳ್ತೀವಿ, ಅದು ಕವಿಯತ್ರಿಯ ಪರವಾಗಿ ಕೆಲಸ ಮಾಡಿದೆಯೇ ಹೊರತು ಕವಿಯತ್ರಿಯ ವಿರುದ್ಧವಾಗಿ ಕೆಲಸ ಮಾಡಿಲ್ಲ ಅಂತ ನನಗೆ ಅನ್ಸುತ್ತೆ. ಹಸನ್ ನಯೀಮ್ ಸುರ್ಕೋಡ ಅವರು ಈ ರೀತಿ ಅನುವಾದ ಮಾಡಿದ್ರಿಂದ ನಮ್ಗೆ ಕನ್ನಡಕ್ಕೆ ಸಾರಾಶ ಗುಪ್ತಾ ಲಭ್ಯವಾದ್ಲು. ಅಷ್ಟೇ ಅಲ್ಲ,
ಅಮೃತಾ ಪ್ರೀತಮ್ ಅವರ ದೃಷ್ಟಿಕೋನಗಳನ್ನ ಕೂಡ ಅವರು ಇಲ್ಲಿ ಅನುವಾದ ಮಾಡಿದ್ದಾರೆ. ಹಾಗಾಗಿ ಅಮೃತಾ ಪ್ರೀತಮ್ ಅವರ ಕಣ್ಣಿನಿಂದಲೂ ಕೂಡ ನಮಗೆ ಸಾರ ಸಿಗ್ತಾಳೆ. ಈ ನಾನು ಓದಿದ ಪುಸ್ತಕ ಏನಂದ್ರೆ ಅದು ಅಮೃತಾ ಪ್ರೀತಮ್, ಹಸನ್ ನಯಿ ಸುರ್ಕೋಡ, ಪಾಕಿಸ್ತಾನಿ ಕವಯತ್ರಿ ಸಾರಾ ಗುಪ್ತಾ. ಅಂದ್ರೆ ಒಟ್ಟಿಗೆ ಸಾರಾ ಗುಪ್ತಾ ಅವರ ಜೀವನ ಮತ್ತು ಕಾವ್ಯ ಹಾಗೂ ಅಮೃತಾ ಪ್ರೀತಮ್ ಅವರು ಸಾರಾ ಗುಪ್ತಾ ಬಗ್ಗೆ ಇಟ್ಕೊಂಡಿದ್ದ ಭಾವನೆಗಳು, ಇದಿಷ್ಟು ಕೂಡ ನಮಗೆ ಈ ಪುಸ್ತಕದಿಂದ ಸಿಗ್ತಾ ಇದೆ. ಹಾಗಾಗಿ ಬೇರೆ ಕಡೆ ದರ್ ಮೇ ಬಿ ಲಾಟ್ಸ್ ಆಫ್ ಪಾಲಿಟಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ದಟ್ ಮೇ ವರ್ಕ್ ಫಾರ್ ದ ಪೋಯೆಟ್ ಆರ್ ದಟ್ ಮೇ ನಾಟ್ ವರ್ಕ್ ಫಾರ್ ದ ಪೋಯೆಟ್. ಆದ್ರೆ ಇಲ್ಲಿ ಅದು ಕವಯಿತ್ರಿಯ ಪರವಾಗಿ ಕೆಲಸ ಮಾಡಿದೆ ಮತ್ತು ಕನ್ನಡದಲ್ಲಿ ಸಾರಾ ಅವ್ರನ್ನ ಚಿರಂತನವಾಗಿ ನೆಲೆ ನಿಲ್ಲಲು ಸಹಾಯ ಮಾಡಿದೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಸರ್, ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಧು, ಮುಗಿಸ್ಬೋದಾ? ಪ್ರಶ್ನೆ ಅಂತಿಲ್ಲ. It was a wonderful session, ma'am. Thank you, Wonderful. madam. Thank you so much. Your language is so lyrical. It is a treat to listen to you. Thank you so much. It was wonderful. Thank you. Thank you. ನಾಗರಾಜನ, ಹಾ ಮಧು, ಪ್ರಶ್ನೆಗಳಿಲ್ಲ ಅಂದ್ರೆ ಮುಗಿಸ್ಬೋದು ಅಂತ ಅನ್ಸುತ್ತೆ. ಓಕೆ ಸರಿ, ಓಕೆ ಅಂದ್ರೆ ಮುಗಿಸ್ಬಿಡೋಣ. ಓಕೆ ಮೇಡಮ್ ಅವರು ಇಲ್ಲಿ ತನ ಬಹಳ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮವನ್ನು ನಮ್ಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಮೇಡಮ್ ಅವರಿಗೆ, ಮೇಡಮ್ ಅವರು ಒಂದು ಪೈಜಣ್ಣದ ಗೆಜ್ಜೆಯ ಸಾವು ಎನ್ನುವ ಕವಿತೆಯನ್ನು ಇಟ್ಟುಕೊಂಡು ಒಂದು ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಿರುವಂತ ಡಾಕ್ಟರ್ ಮೀರಾ ಮೇಡಮ್ ಅವರಿಗೆ ನಮ್ಮ ಭಂಡಾರ್ ಪ್ರಕಾಶನ್ ಮಸ್ಕಿ ವತಿಯಿಂದ ಮತ್ತು ನಮ್ಮ ಕಾವ್ಯ ಕರ್ನಾಟಕದ ಬಳಗದಿಂದ ಪ್ರೀತಿಪೂರ್ವಕವಾದಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ನನ್ನೆಲ್ಲಾ ಸಹೃದಯರಿಗೆ ಪ್ರೀತಿಪೂರ್ವಕವಾಗಿರುವಂತ ಧನ್ಯವಾದವನ್ನು ಸಲ್ಲಿಸಿ ಇಲ್ಲಿಗೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದೀವಿ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ನಮಸ್ಕಾರ.